ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ, ಒಬ್ಬ ಭಗವಂತನ ಹತ್ರ ಕೇಳ್ತಾನಂತೆ, ಭಗವಂತ ನಾನು ನನ್ನ ಹಣೆ ಬರಹವನ್ನು ಬದಲಾಯಿಸ್ಕೋಬಹುದಾ? ಯಾಕೆ ಅಂದರೆ ನೀನೇ ಹೇಳಿದ್ಯಾ ನಿನ್ನ ಹಣೆ ಬರಹವನ್ನು ನಾನು ಮೊದಲೇ ಬರೆದಿಟ್ಬಿಟ್ಟಿದ್ದೀನಿ ಅಂತ. ಹಾಗಾಗಿ ನಾನು ಈಗ ನನ್ನ ಹಣೆ ಬರಹವನ್ನು ಬದಲಾಯಿಸ್ಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅಂತ ಕೇಳ್ತಾನಂತೆ. ಆಗ ಭಗವಂತ ಎಷ್ಟು ಸುಂದರವಾಗಿ ಉತ್ತರವನ್ನು ಕೊಡ್ತಾನೆ ಅಂದರೆ, ಹೌದು, ನಾನು ನಿನ್ನ ಕೊನೆಯನ್ನು ಮಾತ್ರ ಬರೆದಿದ್ದೀನಿ. ಅಂದರೆ ಈಗ ಒಂದು ಪುಸ್ತಕ ಅಂದರೆ ಆ ಮೊದಲ ಪುಸ್ತಕದಲ್ಲಿ ಹುಟ್ಟು ಮತ್ತು ಕೊನೆಯ ಪುಸ್ತಕದಲ್ಲಿ ಸಾವು ಅಷ್ಟನ್ನೇ ನಾನು ಬರೆದಿರೋದು. ಮಿಕ್ಕ ಎಲ್ಲ ಪುಟಗಳನ್ನು ನೀನು ನಿನ್ನ ಕರ್ಮದಿಂದ, ನಿನ್ನ ಆಯ್ಕೆಯಿಂದ ನಿನಗೆ ಹೇಗೆ ಬೇಕೋ ಹಾಗೆ ಬರ್ಕೋಬಹುದು. ಯಾಕೆ ಅಂತ ಅಂದರೆ ಈ ಯೂನಿವರ್ಸಲ್ಲಿ ಅಂದರೆ ಈ ಪ್ರಪಂಚದಲ್ಲಿ ಒಂದು ಕ್ಯಾಂಟೀನ್ ಇದೆ. ಆ ಕ್ಯಾಂಟೀನಲ್ಲಿ ನಾವೆಲ್ಲರೂ ಸಹ ಊಟ ಮಾಡಲೇಬೇಕು. ಆದರೆ ಆ ಊಟ ನಾವು ಆರ್ಡ್ರ್ ಮಾಡಿದ್ದು ಖಂಡಿತ ಸಿಕ್ಕೋದಿಲ್ಲ. ನೀನು ಯಾವ ಕರ್ಮವನ್ನು ಮಾಡಿದ್ದೀಯಾ ಆ ಪ್ಲೇಟ್ ನಿನ್ನ ಬಳಿ ಬಂದೇ ಬರುತ್ತೆ. ಒಬ್ಬರಿಗೆ ಸಹಾಯ ಮಾಡಿದ್ಯಾ, ಆ ಒಳ್ಳೆಯ ಫ್ರೂಟ್, ಒಳ್ಳೆಯ ಹಣ್ಣು ನಿನಗೆ ಬರುತ್ತೆ. ನೀನು ಯಾರಿಗೋ ಕೆಟ್ಟದ್ದು ಮಾಡಿದ್ಯಾ, ಆ ಫ್ರೂಟ್ ನಿನಗೆ ಖಂಡಿತ ಬಂದೇ ಬರುತ್ತೆ. ಹಾಗಾಗಿ ನಿನ್ನ ಕರ್ಮದ ಫಲವನ್ನು ನೀನು ಅನುಭವಿಸಲೇಬೇಕು. ತುಂಬ ಜನ ಅನ್ನೋದೇನು ಅಂದರೆ, ನಾನು ಪೂಜೆ ಮಾಡೋದ್ರಿಂದ ನನ್ನ ಮಗನಿಗೆ ಒಳ್ಳೆಯದಾಗತ್ತೆ, ನಾನು ಪೂಜೆ ಮಾಡೋದ್ರಿಂದ ನನ್ನ ಮಗಳಿಗೆ ಒಳ್ಳೆಯದಾಗತ್ತೆ, ನನ್ನ ಸಂಸಾರಕ್ಕೆ ಒಳ್ಳೆಯದಾಗತ್ತೆ. ಇಲ್ಲ. ಹೇಗೆ ಅಂತ ಅಂದರೆ, ನೀವು ಊಟ ಮಾಡಿದಾಗ ಹೇಗೆ ನಿಮಗೆ ಹೊಟ್ಟೆ ತುಂಬುತ್ತೋ ಹಾಗೆ ನಿಮ್ಮ ಕರ್ಮದ ಫಲವನ್ನು ನೀವೇ ಅನುಭವಿಸ್ಬೇಕು. ಅದು ಒಳ್ಳೆಯದಾದರೂ ಅಷ್ಟೇ, ಕೆಟ್ಟದಾದರೂ ಅಷ್ಟೇ. ಹಾಗಿದ್ರೆ ಈ ಕರ್ಮದ ಫಲದಿಂದ ತಪ್ಪಿಸಿಕೊಳ್ಳೋದು ಹೇಗೆ, ಅಥವಾ ಒಳ್ಳೆಯ ಕರ್ಮದ ಫಲವನ್ನೇ ಅನುಭವಿಸೋದು ಹೇಗೆ ಅಂತ ಅಂದರೆ, ಭಗವಂತನೇ ಹೇಳ್ತಾ ಹೋಗ್ತಾನೆ ಭಗವದ್ಗೀತೆಯಲ್ಲಿ, ನಿನ್ನ ಸಂಪೂರ್ಣ ಏನು ಕೆಲಸಗಳಿದೆ ಅದನ್ನು ನನಗೆ ಒಪ್ಪಿಸ್ಬಿಡು ಅಂತ. ಏಕೆಂದರೆ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಮ ಯಾರಿಗೂ ಸಮಯ ಇಲ್ಲ. ನಾವು ನಮ್ಮ ಕೆಲಸವನ್ನು ಮಾಡಲೇಬೇಕು. ಹಾಗಾಗಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡ್ತೀವೋ ಅದನ್ನೇ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಅವನಿಗೆ ಒಪ್ಪಿಸಿದಾಗ ಅದರ ಕರ್ಮದ ಫಲವನ್ನು ನಮಗೆ ಆತ ಕೊಡ್ತಾ ಹೋಗ್ತಾನೆ. ಕರ್ಮಣ್ಯೇ ವಾದಿಕರಸ್ತೆ ಮಾ ಫಲೇಶು ಕದಾಚಲ. ಅಂದರೆ ನೀನು ನಿನ್ನ ಕರ್ಮವನ್ನು ಮಾಡು, ಅದರ ಫಲವನ್ನು ನೀನು ಬಯಸಬೇಡ. ಆಗ ನಿನಗೆ ಏನು ಬೇಕೋ ಅದನ್ನು ನಾನು ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾನೆ ಭಗವಂತ. ಅಷ್ಟೇ ಅಲ್ಲ, ಎಲ್ಲವುದೂ ಸಹ ಮೊದಲೇ ಬರೆದಿಟ್ಟಿದ್ದರೂ ಸಹ ನಮ್ಮ ಕರ್ಮ ಹಾಗೂ ನಮ್ಮ ಶರಣಾಗತಿ ನಮ್ಮನ್ನು ಇನ್ನಷ್ಟು ಮತ್ತಷ್ಟು ಭಗವಂತನ ಹತ್ತಿರ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಹೇಗಿದ್ರೂ ಇವತ್ತು ಏಕಾದಶಿ, ಸಂಪೂರ್ಣ ಉಪವಾಸವನ್ನು ಮಾಡೋಣ. ಉಪವಾಸ ಅಂದರೆ ಉಪ ಅಂದರೆ ಹತ್ತಿರ, ವಾಸ ಅಂದರೆ ವಾಸ ಮಾಡೋದು. ಭಗವಂತನ ಬಳಿ ನಾವು ವಾಸ ಮಾಡಬೇಕು. ಯಾವ ರೀತಿ? ಪಾರಾಯಣ ಮಾಡೋ ಮೂಲಕ, ನಾಮಸ್ಮರಣೆಯನ್ನು ಮಾಡೋ ಮೂಲಕ, ಒಳ್ಳೆಯ ಸತ್ಕರ್ಮಗಳ ಮಾಡೋ ಮೂಲಕ. ಅವನಿಗೆ ಏನನ್ನು ಅರ್ಪಿಸ್ಬೇಕು ಅಂದರೆ ನಮ್ಮನ್ನೇ ನಾವು ಅವನಿಗೆ ಸಮರ್ಪಿಸ್ಕೋಬೇಕಂತೆ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.